ನಮಸ್ತೆ. ದಿನಕ್ಕೊಂದು ವಚನ. ಇಂದಿನ ವಚನ: ಸಾರ ಸಜ್ಜನರ ಸಂಗ ಮಾಡುವುದು ದೂರ, ದುರ್ಜನರ ಸಂಗ ಬೇಡವಯ್ಯ. ಆವ ಹಾವಾದಡೇನು ವಿಷವೊಂದೇ, ಅಂಥವರ ಸಂಗ ಬೇಡವಯ್ಯ. ಅಂತರಂಗ ಶುದ್ಧವಿಲ್ಲದವರ ಸಂಗ ಸಿಂಗಿ ಕಾಳಕೂಟ ವಿಷವೋ, ಕೂಡಲ ಸಂಗಮದೇವ. ನೋಡಿ, ಈ ವಚನದ ಭಾವಾರ್ಥ ಎಷ್ಟು ಚೆನ್ನಾಗಿದೆ ಅಂದರೆ, ಸಾರ ಸಜ್ಜನರ ಸಂಗ ಮಾಡುವುದು ದೂರ. ಸಾರ ಸಜ್ಜನರ ಅಂದರೆ ಒಬ್ಬ ಒಳ್ಳೆ ಸಂತ. ಸಂತ ಅಂದರೆ ಒಳ್ಳೆತನ ಇರೋನು, ದೈವಭಕ್ತಿ ಇರೋನು, ಶಿವಭಕ್ತ, ಒಳ್ಳೆ ಪಥದಲ್ಲಿ ನಡೆಯೋನು ಅಂಥವನ್ನ ಸಂಘ ಅಂದರೆ ವಿಶ್ವಾಸ ಮಾಡಿದ್ರೆ ದೂರ ಮಾಡುತ್ತೆ. ಕಷ್ಟಗಳನ್ನ ದೂರ ಮಾಡುತ್ತೆ. ದುರ್ಜನರ ಸಂಘ ಬೇಡವಯ್ಯ. ದುರ್ಜನರ ಸಂಘ ದೂರ ಇಡು. ಎಷ್ಟು ದೂರ ಇಡ್ತೀಯೋ ಅಷ್ಟು ನಿನಗೆ ಭಾಳ ಒಳ್ಳೆಯದು. ಸಜ್ಜನ, ದುರ್ಜನ ಅಂದರೆ ಹಾವು ಹೋಲಿಸಿದ್ದಾರೆ. ಹಾವಾದೊಡೇನು ವಿಷ ಒಂದೇ. ಹಾವು ಅಂದರೆ ಹಾವೇ, ಅದು ವಿಷ ಮನುಷ್ಯನ ಕೊಲ್ಲುತ್ತೆ ಅಂತ ಎಲ್ರಿಗೂ ಗೊತ್ತಿದೆ, ಕೊಂದೇ ಕೊಲ್ಲುತ್ತೆ. ಅದಕ್ಕೆ ದುರ್ಜನರು ಹಾವಿದ್ದಂಗೆ. ಯಾವ ಹಾವಾದರೆ ನಮಗೇನು? 108 ಜಾತಿ ಹಾವಿದೆ, ಎಲ್ಲ ಹಾವಿಗೂ ವಿಷ ಇರುತ್ತೆ. ಆ ವಿಷ ಇರೋದ ದೂರ ಇಟ್ಕೊಂಡು ನಾವು ಬದುಕಬೇಕು. ಹಾವಾದೊಡೇನು ವಿಷ ಒಂದೇ, ಅಂತರಂಗ ಶುದ್ಧವಿಲ್ಲದವರ ಸಂಘ. ಅಂತರಂಗ ಶುದ್ಧ ಅಂದರೆ ಒಳಗಡೆ ಒಂದು ನಾನು ಯೋಚನೆ ಮಾಡೋದು, ಹೊರಗಡೆ ಒಂದು ಯೋಚನೆ ಮಾಡೋದು. ಒಳಗಡೆ ನಿನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯನೇ ತೋರಿಸ್ತಾ ಇರ್ತೀನಿ. ಅಯ್ಯೋ ನಿನ್ನ ಬಿಟ್ರೇನಿಲ್ಲ, ಅಪ್ಪ ನೀನು ಸಿಕ್ಕಿದ್ದಕ್ಕೆ ಇವೆಲ್ಲ ಆಗಿದ್ದು ನಿನ್ನಿಂದನೇ ಆಯಿತು, ಇವೆಲ್ಲ ನಾನು ಮಾತಾಡ್ತೀನಿ. ಒಳಗಡೆ ಈ ಬಡ್ಡಿ ಮಗ ಇಲ್ಲ ನಾನೇನು ಬದುಕ್ತಿರ್ಲಿಲ್ವಾ, ಸುಮ್ಮನೆ ಏನೋ ಹೇಳ್ತೀನಿ. ಯಾಕೆಂದರೆ ಈಗಿನ ಪರಿಸ್ಥಿತಿ, ಈಗಿನ ಜನ ಇರೋದೇ ಹಾಗೆ. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಅಥವಾ ತೋರ್ಪಡಿಕೆಗೆ ಮಾತಾಡಿಸ್ತಾರೆ. ಒಳಗಡೆ ಒಂದಿರುತ್ತೆ, ಪರಿಪೂರ್ಣವಾಗಿ ಒಂದು ಸಹಾಯ ಮಾಡಬೇಕಾದ್ರೂ ಅವ್ನಿಗೆ ಸಹಾಯ ಮಾಡೋಣ ಖುಷಿಯಾಗಿ ಅನ್ನೋದಿರಲ್ಲ. ಮೇಲೂ ಸಹಾಯ ಮಾಡ್ತಾ ಇರ್ತಾರೆ, ಒಳಗಡೆ ನನ್ನ ಮಗನೇ ನಿನಗೆ ಇವತ್ತು ಮಾಡ್ತಾಯಿದ್ದೀನಿ, ನಾಳೆಗೆ ನೀನು ನನಗೆ ಮಾಡಲಿಲ್ಲ ಅಂತ ಹೇಳೋದು. ಅಂದರೆ ಸ್ವಾರ್ಥದಿಂದ ಮಾಡ್ತಾ ಇರ್ತಾರೆ ಅಂಥವರ ಸಂಘ ಸಿಂಗಿ ಕಾಳಕೂಟ ವಿಷವು. ಅಂದರೆ ಒಳಗಡೆ ಒಂದು ಹೊರಗಡೆ ಒಂದು ಇಟ್ಕೊಂಡಿರ್ತಾರಲ್ಲ, ಅವರ ಮನಸ್ಸು ಸಿಂಗಿ ಕಾಳಕೂಟ ಅಂದರೆ, ಕಾಳ ಅಂದರೆ ಸರ್ಪ. ಈ ಕಾಳಿಂಗ ಸರ್ಪ ಅಂತಾರಲ್ಲ, ಹಾವಿನ ವಿಷಯದಲ್ಲಿ ತುಂಬ ಯಥೇಚ್ಛವಾಗಿ ವಿಷ ಇರೋದು ಕಾಳಿಂಗ ಸರ್ಪದಲ್ಲಿ. ಆ ವಿಷಕ್ಕಿಂತ ಹೆಚ್ಚು ಇರ್ತದೆ ಈ ಮನುಷ್ಯನ ಮನಸ್ಸಿನ ವಿಷ. ಅದರಿಂದ ಅಂಥವರ ಸಂಘ ನಮಗೆ ಬೇಡ. ಕೂಡಲ ಸಂಗಮ ದೇವ, ಒಳ್ಳೆಯದನ್ನು ಬಯಸ್ತೀನಿ, ಒಳ್ಳೆಯದನ್ನು ಮಾಡ್ತೀನಿ, ಇದಷ್ಟೇ ನನಗೆ ಕೊಡು ಅಂಥೇಳಿ ಬಸವಣ್ಣವರು ಈ ವಚನ ಹೇಳಿದ್ದಾರೆ. ಧನ್ಯವಾದ. ಶರಣು ಶರಣಯ್ಯ.